ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಕರ್ನಾಟಕ ಕೈಪಾಳ್ಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ. ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾಗಿರೋ ಹೊತ್ತಲ್ಲಿ 2-3 ಕೇಸ್ಗಳೆಲ್ಲ ಸುತ್ತಿಕೊಳ್ತಿವೆ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಕಾನೂನು ಹೋರಾಟ ನಡೀತಾ ಇದೆ, ನೋಡಬೇಕು. ಇದರ ನಡುವೆ ಸಿದ್ದರಾಮಯ್ಯ ಸರ್ಕಾರದ 3 ಬಿಗ್ ವಿಕೆಟ್ಗಳ ಪತನವಾಗಲಿದೆಯಾ? ತಲೆದಂಡಕ್ಕೆ ದಾರಿಯಾಗುವಂತಹ ಒಂದು ಮಹತ್ವದ ಬೆಳವಣಿಗೆ. ರಾಜ್ಯಪಾಲರಿಂದ ಒಂದಲ್ಲ ಎರಡಲ್ಲ, ಡಬಲ್ ಅಲ್ಲ, ಟ್ರಿಬಲ್ ಶಾಕ್. ಏನದು ಹಾಗಾದ್ರೆ? ಡೆಲ್ಲಿಯಲ್ಲಿ ಅವತ್ತು ಸಿದ್ದರಾಮಯ್ಯನವ್ರ ವಿರುದ್ಧ ಮೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಮುನ್ನ ಬೆಳವಣಿಗೆ ಆಗಿತ್ತಲ್ಲ, ಅಂಥದ್ದೇ ಬೆಳವಣಿಗೆ ಒಂದಿಷ್ಟು ಈಗ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಡೀತಾ ಇರೋದು. ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ನಡುವಿನ ಸಮರ ತಾರಕಕ್ಕೇರಿದೆ, ನೋಡ್ತಾ ಇದ್ದೀವಿ. ಏಟು ತಿರುಗೇಟು ಅನ್ನುವಂತೆ ವಾಕ್ ಸಮರ, ಜಟಾಪಟಿ ಎಲ್ಲ ನಡೀತಾ ಇದೆ. ಪತ್ರಗಳು ಹೇಗೆ ಲೀಕ್ ಆಗ್ತಾ ಇದ್ದಾವೆ ಅಂತ ಕೇಳಿದ್ದಕ್ಕೆ ಸಿದ್ದರಾಮಯ್ಯನವರು ರಾಜಭವನದಿಂದನೇ ಯಾಕೆ ಲೀಕ್ ಆಗ್ತಿರಬಾರದು ಅನ್ನೋ ಪ್ರಶ್ನೆಯನ್ನಿಟ್ಟರು. ರೀಡು ಕೇಸಲ್ಲಿ ವರದಿ ಕೇಳಿದ್ದಾರೆ, ಅದು ಕೂಡ ಮಹತ್ವ ಪಡ್ಕೊಳ್ತಾ ಇದೆ. ಅರ್ಕಾವತಿ ರೀಡು ಕೇಸ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಯಾವುದೇ ಕ್ಷಣದಲ್ಲಿ ಅದನ್ನು ಮರು ತನಿಖೆಗೆ ಒಪ್ಪಿಸುವ ಸಾಧ್ಯತೆ ಇದೆ. ಮತ್ತೊಂದು ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಆಗತ್ತಾ ಅನ್ನೋ ಮಟ್ಟಿಗೆ ಇದು ಸೀರಿಯಸ್ ಆಗ್ತಿದೆ. ದೂರು ಬಂದ ತಕ್ಷಣ ಏನಾದರೂ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶಗಳಿವೆ. ಯಾಕಿನ್ನೂ ಸೆಷನಲ್ಲಿ ಮಂಡಿಸೇ ಇಲ್ಲ ಅನ್ನೋದೆಲ್ಲ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಅಲ್ಲೂ ಸೆಡ್ ಹೊಡೆದಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ನಾವು ಮಾಡಿದ್ದೀವಿ, ನಾನು ರೀಡು ಮಾಡಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಮಾಡಿದ್ದೀವಿ, ಅಷ್ಟು ಕಾಮನ್ ಸೆನ್ಸು ಇಲ್ವಾ ಅಂತ ಕಿಡಿ ಕೆಂಡುವಾಗಿದ್ದಾರೆ. ಈ ಹೊತ್ತಲ್ಲಿ ನೋಡಿ, ರಾಜ್ಯಪಾಲರಿಂದ ಬಿಗ್ ಸ್ಟೆಪ್. ಸಿದ್ದರಾಮಯ್ಯ ಕ್ಯಾಬಿನೆಟ್ನ 3 ಮಂತ್ರಿಗಳಿಗೆ ಆಘಾತ. ಅದು ಕೂಡ ಅತ್ಯಂತ ಪ್ರಮುಖವಾದ ಕೇಸ್ಗಳಿವೆಲ್ಲ. ಕಾನೂನು ತಜ್ಞರ ಸಲಹೆಯನ್ನ ಪಡಿತಾ ಇದ್ದಾರೆ. ಯಾರ್ಯಾರ ವಿರುದ್ಧ? AICC ಅಧ್ಯಕ್ಷರಿಗೂ ಶಾಕ್ ರಾಜ್ಯಪಾಲರಿಂದ. ನೋಡಿ, ಖರ್ಗೆ ಅವ್ರದ್ದು ಕೇಸ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಿಯಾಂಕ್ ಖರ್ಗೆ ವಿರುದ್ಧ ಇಲ್ಲಿ ದೂರು ಸಲ್ಲಿಕೆಯಾಗಿದೆ. ಸಚಿವರಾದ MB ಪಾಟೀಲ್ರ ವಿರುದ್ಧ ಒಂದು ದೂರು ಸಲ್ಲಿಕೆಯಾಗಿದೆ. ಈಗ ಇವರಿಬ್ಬರ, MB ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಇವರಿಬ್ಬರ ತನಿಖೆಗೆ ಸಂಬಂಧಪಟ್ಟಂತೆ, ಇದನ್ನು ಒಪ್ಪಿಸೋದಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಕೋರಿ ಈ ಹಿಂದೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರಲ್ಲ, ಅದನ್ನು ಪರಿಶೀಲಿಸಿ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ತಜ್ಞರ ಅಭಿಪ್ರಾಯ ಸಂಗ್ರಹ ಮಾಡಿ ಮುಂದಿನ ಹೆಜ್ಜೆ ಇಡೋದಕ್ಕೆ ರೆಡಿಯಾಗಿದ್ದಾರೆ ರಾಜ್ಯಪಾಲರು. ಸೊ ಗಂಭೀರವಾಗಿದೆ ಈ ದೂರುಗಳು ಅಂತ ರಾಜಭವನ ಪರಿಗಣಿಸಿದ್ದು, ಯಾವುದೇ ಕ್ಷಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಘೋಷಣೆಯಾಗುವ ಸಾಧ್ಯತೆ ಇದೆ. ಈಗ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಘೋಷಣೆ ಆಯ್ತಲ್ಲ, ಡೆಲ್ಲಿಯಲ್ಲಿ ತಜ್ಞರ ಅಭಿಪ್ರಾಯ ಪಡ್ಕೊಂಡು ಬಂದ 2 ದಿನಕ್ಕೆ ಡೆವಲಪ್ಮೆಂಟ್ ಆಯ್ತಲ್ಲ. ಈಗ ವೀಕೆಂಡಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ. ಪ್ರಿಯಾಂಕ್ ಖರ್ಗೆ ಮತ್ತು MB ಪಾಟೀಲ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂಥ ಪ್ರಕ್ರಿಯೆಗೆ ಸಿದ್ಧತೆ ನಡೀತಾ ಇದೆ ಅನ್ನೋದು. ಈ ಇಬ್ಬರು ಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ದೂರಿರೋದೇನು? ಛಲವಾದಿ ನಾರಾಯಣ ಸ್ವಾಮಿ ಅವರ ದೂರಿನಲ್ಲಿ ಏನಿದೆ ಅದನ್ನು ನೋಡೋಣ. ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದವರ, ಅಂದರೆ ಅವರೇ ಆ ಕುಟುಂಬಸ್ಥರೇ ಟ್ರಸ್ಟಿಗಳಾಗಿರುವಂತಹ ಪಬ್ಲಿಕ್ ಟ್ರಸ್ಟ್ ಅಲ್ಲ ಅದು, ಅವರು ಕುಟುಂಬಸ್ಥರೇ ಸದಸ್ಯರಾಗಿರುವಂತಹ ಟ್ರಸ್ಟು. ಆ ಟ್ರಸ್ಟ್ಗೆ KIADB CA ನಿವೇಶನ ಹಂಚಿಕೆಯನ್ನು ನಿಯಮಬಾಹಿರವಾಗಿ ಮಾಡಿದ್ದಾರೆ ಅಂತ ಆರೋಪ. ಅಂದರೆ ಅಪ್ಲಿಕೇಶನ್ ಹಾಕಿ ಅದಕ್ಕೆ ಬೇರೆ ಬೇರೆ ರೂಲ್ಸ್ ಇರುತ್ತೆ. CA ನಿವೇಶನ ತಗೊಳ್ಳೋದೇ ತಪ್ಪು ಅಂತಲ್ಲ, ತಗೊಂಡಿರೋ ರೀತಿ ತಪ್ಪು ಅಂತ ಆರೋಪ. ಅತ್ಯಂತ ಕಡಿಮೆ ಬೆಲೆಗೆ ಜಿಂದಾಲ್ ಸ್ಟೀಲ್ ಕಂಪನಿಗೆ ಕಡಿಮೆ ಬೆಲೆಗೆ 3667 ಎಕರೆ ಭೂಮಿಗೆ ಶುದ್ಧ ಕ್ರಯಪತ್ರ ಮಾಡಿಕೊಟ್ಟಿರೋ ಸರ್ಕಾರದ ನಿರ್ಧಾರದ ವಿರುದ್ಧ ರಾಜ್ಯಪಾಲರಿಗೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ದೂರು ಕೊಟ್ಟಿದ್ರು. ಇದು ಒಂದು ವಿಚಾರ ಇದೆ. ಸೊ ಹಲವು ಪ್ರಮುಖ ವಿಚಾರಗಳಿವೆ. ಖರ್ಗೆ ಅವರ ವಿರುದ್ಧ ಒಂದು ದೂರು. ಈ ದೂರಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿರೋ 5 ಎಕರೆ CA ನಿವೇಶನವನ್ನು ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ SC ಕೋಟಾದ ಅಡಿಯಲ್ಲಿ ಭೂಮಿ ಹಂಚಿಕೆ ಮಾಡಿರೋದು ಹೇಗೆ ಅಂತ. ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಪತ್ನಿ ರಾಧಾಬಾಯಿ ಅವರಿದ್ದಾರೆ, ಸಚಿವ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಮತ್ತೊಬ್ಬ ಪುತ್ರ ರಾಹುಲ್ ಖರ್ಗೆ, ಅಳಿಯ ರಾಧಾಕೃಷ್ಣ ದೊಡ್ಡಮನಿ, ಇವರುಗಳೇ ಇರುವಂತಹ ಒಂದು ಟ್ರಸ್ಟ್. ಖರ್ಗೆ ಕುಟುಂಬ ಹೇಗೆ ಏರೋಸ್ಪೇಸ್ ಉದ್ಯಮಿಗಳಾದರೂ, ಹಾಗಾದರೆ ಅವ್ರಿಗೆ ಹೆಂಗೆ ಕೊಡಲಾಯಿತು? ಇಲಾಖೆ CA ನಿವೇಶನ ಹಂಚಿಕೆ ಅನುಮತಿ ನೀಡಲಾಗಿದೆಯಾ? ಹಾಗಾದರೆ ಇಲಾಖೆ ಕಡೆಯಿಂದನೇ ಅನುಮತಿ ಕೊಟ್ಟಿದ್ದಾರೆ ಅಂದಮೇಲೆ ಅವರು ಶಾಮೀಲಾಗಿದ್ದಾರಾ? ಪ್ರಿಯಾಂಕ್ ಖರ್ಗೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರಾ? ಅರ್ಹ SC ಉದ್ಯಮಿಯೊಬ್ಬರ ಅವಕಾಶವನ್ನು ಕಸಿದುಕೊಳ್ಳಲಾಗಿದೆ, ಕೋಟ್ಯಾಂತರ ರೂಪಾಯಿ ಇದರಿಂದ ನಷ್ಟವಾಗಿದೆ ಅನ್ನುವ ದೂರು. ಸೊ MB ಪಾಟೀಲ್ರು ಒಂದು ಕಡೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೊಂದು ಕಡೆ ಸಂಕಷ್ಟ.
ಈ ಭೂಮಿ ಸಂಬಂಧಪಟ್ಟಂತೆ ಎದುರಾಗಿತ್ತು. ಈಗ ದೂರು ಕೊಟ್ಟಿದ್ರಲ್ಲ, ಅದು ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡು ಇದು ಅತ್ಯಂತ ಗಂಭೀರವಾದ ಪ್ರಕರಣ ಅಂತ ರಾಜ್ಯಪಾಲರು ಪರಿಗಣಿಸಿದ್ದಾರೆ. ಸೊ ಯಾವುದೇ ಕ್ಷಣದಲ್ಲಿ ಇವತ್ತು ನಾಳೆ ಅಥವಾ ಈ ವಾರದಲ್ಲಿ ಈ ಘೋಷಣೆಯೊಂದು ಹೊರಬೀಳುವ ಮೂಲಕ ಮೂರನೆಯ ಶಾಕ್ ಆಯ್ತಿದ್ದು. ಸಿದ್ದರಾಮಯ್ಯನವ್ರಿಗೆ ಪ್ರಾಸಿಕ್ಯೂಷನ್ ಶಾಕ್, ಮೂಡ ಮಾತ್ರ ಅಲ್ಲದೆ ರೀಡು ಕೇಸ್ ಕೂಡ ಮರು ತನಿಖೆಗೆ ಹೋದ್ರೂ ಅಚ್ಚರಿ ಇಲ್ಲ ಅನ್ನೋ ಬೆಳವಣಿಗೆ ಆಗ್ತಿರುವಾಗಲೇ ಇಲ್ಲಿ ಇವರಿಬ್ಬರ ಶಾಕ್, ಎಂ ಬಿ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ಮತ್ತು ಈ ಕೇಸ್ AICC ಅಧ್ಯಕ್ಷ ಖರ್ಗೆ ಅವ್ರಿಗೂ ದೊಡ್ಡ ಖರ್ಗೆ ಅವ್ರಿಗೂ ಸಂಬಂಧಪಟ್ಟದ್ದಾಗಿರೋದ್ರಿಂದ ತನಿಖೆಗೆ ಹೋದರೆ ಎಲ್ರಿಗೂ ಸಂಕಷ್ಟ ಎದುರಾಗುತ್ತೆ ತಪ್ಪಾಗಿದ್ದಲ್ಲಿ. ಇಲ್ಲಿ ಈ ಇಬ್ಬರು ಸಚಿವರುಗಳು ತನಿಖೆಗೆ ಹೋಗಿ FIR ಆಯ್ತು ಮತ್ತೊಂದಾಯ್ತು ಅಂದ್ರೆ ರಾಜೀನಾಮೆ ಒತ್ತಡ ಹೆಚ್ಚುತ್ತೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾದ್ರೂ ಕೂಡ ಅಚ್ಚರಿ ಇಲ್ಲ. ಈ ಕೇಸ್ ರಾಜ್ಯಪಾಲರಿಂದ ಈ ದಾರಿಯಲ್ಲೇ ಮುಂದುವರೆದಿದ್ದೆ ಹೌದಾದ್ರೆ ಅತ್ಯಂತ ಗಂಭೀರ ಸ್ವರೂಪಕ್ಕೆ ಹೋಗುತ್ತೆ. ಮತ್ತೊಂದು, ಇದು ಮೂರು ಬಿಟ್ಟು ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ, ಅದಿನ್ನೂ ಪ್ರಾಸೆಸಿಂಗ್ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ಇವತ್ತು ನಾಳೆ ಅಷ್ಟೊತ್ತಿಗೆ ರಾಜ್ಯಪಾಲರಿಗೆ ಇನ್ನೊಂದು ದೂರು ಹೋಗುತ್ತೆ, ಅದು ಗ್ಯಾರಂಟಿ. ಬಿಜೆಪಿ ಕಡೆಯಿಂದ ಸಿಗ್ತಿರೋ ಇನ್ಫಾರ್ಮೇಶನ್, ಟೆಂಡರ್ನಲ್ಲಿ 16 ಕೋಟಿ ಕಿಕ್ ಬ್ಯಾಕ್ ಸಂದಾಯವಾಗಿದೆ. 4 ಕಂಪನಿಗಳು ಬಿಡ್ ಸಲ್ಲಿಸಿದ್ದು, 3 ಕಂಪನಿಗಳನ್ನ ತಿರಸ್ಕಾರ ಮಾಡಿದ್ದಾರೆ. ಯಾವ್ಯಾವ ಕಂಪನಿ ಎಷ್ಟು ದರ ಬಿಡ್ ಸಲ್ಲಿಸಿದ್ವು ಅನ್ನೋ ಮಾಹಿತಿಯನ್ನೇ ಹಾಕದೆ ತಮಗೆ ಬೇಕಾದವ್ರಿಗೆ ಕೊಟ್ಟು 114 ಉಪಕರಣಗಳ ಖರೀದಿಯಲ್ಲಿ 117 ಕೋಟಿ ಮೊತ್ತದ, ಎಷ್ಟು 117 ಕೋಟಿ ಮೊತ್ತದ ಭ್ರಷ್ಟಾಚಾರ ಆಗಿದೆ ಅಂತ ಈಗ ಇನ್ನೊಬ್ರು ಮಿನಿಸ್ಟರ್ ವಿರುದ್ಧ ಸ್ಫೋಟಕ ಆರೋಪ ಕೇಳಿಬಂದಿರೋದು. ಯಾವ ಮಿನಿಸ್ಟರ್ ಅಂತ ಕೇಳಿದ್ರೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರ ವಿರುದ್ಧ ಈಗ ಗಂಭೀರವಾದ ಆರೋಪ ಕೇಳಿಬಂದಿದೆ. ಅದನ್ನೂ ಈಗ ರಾಜ್ಯಪಾಲರಿಗೆ ದೂರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಲೋಕಾಯುಕ್ತಕ್ಕೂ ದೂರು ಸಲ್ಲಿಕೆ ಮಾಡೋದಕ್ಕೆ ಈಗ ರೆಡಿ ಆಗಿದೆ. ಸೊ ನೈತಿಕ ಹೊಣೆ ಹೊತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸ್ತಿದ್ದಾರೆ. 100 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದ್ದನ್ನು ನೋಡಿಕೊಂಡು ಕೂಡ ಸರ್ಕಾರ ಸುಮ್ಮನಿದೆ ಅಥವಾ ಮಿನಿಸ್ಟರೇ ಕುಮ್ಮಕ್ಕು ಕೊಟ್ಟಿದ್ದಾರಾ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರೋದು. ಇದರಲ್ಲಿ ಪ್ರಮುಖವಾಗಿ ಎನ್ ರವಿಕುಮಾರ್ ಅವರು, ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು ಮುಂಚೂಣಿಯನ್ನು ವಹಿಸಿಕೊಂಡಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಇಳಿದಿರೋದು. ಶಸ್ತ್ರಚಿಕಿತ್ಸಾ ಕೊಠಡಿಗಳಲ್ಲಿ ರೋಗಿಗಳಿಗೆ ಸುಸಜ್ಜಿತ ಆರೋಗ್ಯ ಸೇವೆ ನೀಡೋ ನಿಟ್ಟಿನಲ್ಲಿ ನಿರ್ದೇಶನಾಲಯ 176 ಕೋಟಿ ರೂಪಾಯಿ ವೆಚ್ಚದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಉಪಕರಣಗಳ ಖರೀದಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವಂತೆ ಕಳೆದ ವರ್ಷನೇ ಪ್ರಸ್ತಾವನೆ ಸಲ್ಲಿಸಿತ್ತು. ಈಗ ನೋಡಿದ್ರೆ ಇಂಥದ್ದೊಂದು ದೊಡ್ಡ ಅಕ್ರಮ ನಡೆದಿದೆ ಅಂತ ಹೇಳ್ತಾ ಇರೋದು. ಸೊ ಇನ್ನೊಬ್ರು ಮಿನಿಸ್ಟರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ಹೋಗಲಿದ್ದು, ಅದಕ್ಕೂ ಪೂರಕವಾದ ದಾಖಲೆ ಇದ್ದರೆ ಮತ್ತೊಬ್ಬ ಮಂತ್ರಿಗೂ ಕೂಡ ಸಂಕಷ್ಟ ಎದುರಾಗಬಹುದು. ಈಗ ರಾಜ್ಯಪಾಲರು, ರಾಜಭವನ ಹೇಗಾಗ್ಬಿಟ್ಟಿದೆ ಅಂದರೆ ದೂರುಗಳ ಸರಮಾಲೆ, ಆ ದೂರುಗಳ ಪಟ್ಟಿ ಮಾಡಿ ಇಟ್ಟುಕೊಂಡ್ರೆ ರಾಜ್ಯಪಾಲರಿಗೆ ಅದೇ ಕೆಲಸ ಆಗಿ ಹೋಗುತ್ತೆ ಅನ್ನೋ ಮಟ್ಟಿಗೆ ದೂರಿನ ಮೇಲೆ ದೂರು, ಪ್ರತಿ ದೂರು, ಕೌಂಟರು. ಅಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ವಿರುದ್ಧ, ಈ ಕಡೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ವಿರುದ್ಧ ದೂರಿನ ಸರಮಾಲೆಗಳು. ಸೊ ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋದು, ಒಂದ್ ಕಡೆ ಬಿಜೆಪಿ ಕಾಲದ ಕೇಸ್ಗಳನ್ನೆಲ್ಲ ತೆಗಿತಾ ಇದ್ದ ಹಾಗೆ ರಾಜ್ಯಪಾಲರನ್ನ ಬಳಸಿಕೊಂಡು ಸರ್ಕಾರವನ್ನ ಈ ರೀತಿ ಕಟ್ಟಾಕೋ ಪ್ರಯತ್ನ ಆಗ್ತಿದೆ. ರಾಜಭವನವನ್ನ ಈ ಹಂತಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಬಹುದು, ಅಂದ್ರೆ ನಾಚಿಕೆ ಆಗಬೇಕು ಅಂತ ಕಿಡಿಕಾರ್ತಾ ಇರೋದು. ಸೊ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ ಈಗ ಜಟಾಪಟಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.